ಇಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಡೀ ಪ್ರಕರಣ ಬಯಲಾದ ನಂತರ ದರ್ಶನನ್ನು ಅರೆಸ್ಟ್ ಮಾಡಿದ ನಂತರ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ ನಂತರವೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಈಗಲೂ ಅನ್ನಿಸ್ತಾ ಇದೆ ದರ್ಶನ್ ಏನೂ ತಪ್ಪು ಮಾಡಿಲ್ಲ, ಅಥವಾ ದರ್ಶನ್ ಹಿಂಗೇನಾದರೂ ಮಾಡಿದ್ರೆ ಅಂದರೆ ಅದು ಕೂಡ ಸರಿಯಾಗಿ ಮಾಡಿದ್ದಾನೆ ಅನ್ನುವಂಥದ್ದು. ಅಂದರೆ ಯಾವ ಸ್ವರೂಪದಲ್ಲಿ ಅಭಿಮಾನದ ಹುಚ್ಚಿದೆ ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜ್ಯದಲ್ಲೇ ಅತಿ ಹೆಚ್ಚು ಫ್ಯಾನ್ಸ್ ಇರೋ ನಟ. ದರ್ಶನ್ ಫಿಲ್ಮ್ ರಿಲೀಸ್ ಆಗ್ತಿದೆ ಅಂದ್ರೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾರೆ, ಡಿ ಬಾಸ್ ಅಂತ ಕೂಗ್ತಾರೆ. ಅಂಥ ಡಿ ಬಾಸ್ ಇದೀಗ ಪೊಲೀಸರ ಮಧ್ಯೆ ಲಾಕ್. ರೇಣುಕಾಸ್ವಾಮಿಯದ್ದು ಬರೀ ಕೊಲೆಯಲ್ಲ, ಅದೊಂದು ಕ್ರೂರ ಕೊಲೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಪಾಪಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಲಾಕ್ ಮಾಡಿದ್ರು. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿಗೆ ಬೆಲ್ಟ್ನಲ್ಲಿ ಹೊಡೆದ್ರು ನಟ ದರ್ಶನ್. ಅಷ್ಟೇ ಅಲ್ಲ, 4ರಿಂದ 5 ಮಂದಿಯಿಂದ ಮೃಗೀಯ ರೀತಿಯಲ್ಲಿ ಹಲ್ಲೆ ಮಾಡಲಾಗಿದೆ. ರಾಡು, ರಿಪ್ಪೀಸ್, ಪಟ್ಟಿಯಂಥ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೈ ಕಾಲು ಹಿಡಿದು ಎಸೆದು ಹಲ್ಲೆ ಮಾಡಲಾಗಿದೆ. ಗೋಡೆಗೆ ಎತ್ತಿ ಎತ್ತಿ ಬೀಸಿ ಹೊಡೆದಿದ್ದಾರೆ. ಮರ್ಮಾಂಗದ ಮೇಲೂ ಹೊಡೆದ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ ರೇಣುಕಾಸ್ವಾಮಿ. ಇದೆಲ್ಲವೂ ಗೊತ್ತಿದ್ದರೂ ಹುಚ್ಚು ಅಭಿಮಾನಿಗಳ ಅತಿರೇಕದ ವರ್ತನೆ ಮಾತ್ರ ನಿಂತಿಲ್ಲ. ಬಾಸ್ದು ತಪ್ಪಿಲ್ಲ, ಬಾಸ್ ಪರ ಇದ್ದೇವೆ, ಬಾಸ್ ಇದರಿಂದ ಗೆದ್ದು ಬರುತ್ತಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಇದ್ದ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಮುಂದೆಯೂ ಬಂದಿದ್ರು. ಆ ಎಲ್ಲ ಅಂಧಾಭಿಮಾನಿಗಳಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು. ಮಗನನ್ನ ಕಳ್ಕೊಂಡಿರೋ ಆ ಅಪ್ಪ ಅಮ್ಮನ ರೋಧನೆ, ಗಂಡನನ್ನ ಕಳೆದುಕೊಂಡಿರೋ ಆ ಗರ್ಭಿಣಿಯ ಗೋಳಾಟ ಈ ಅಂಧ ಭಕ್ತರಿಗೆ ಕಾಣಿಸ್ತಿಲ್ವಾ? ಬಹಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್. ತಲೆಗೆ ಹೊಡೆದಿದ್ದಾರೆ, ಎದೆ ಚೆಚ್ಚಿದ್ದಾರೆ, ಆಮೇಲೆ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ, ಕಾಲಿಗೆಲ್ಲ ಹೊಡೆದಿದ್ದಾರೆ, ಬೆನ್ಮೂಳೆ ಮುರಿದೋಗಿದೆ, ಕೈಯೆಲ್ಲ ಊದ್ಕೊಂಡೋಗಿದೆ, ಮುಖ ಅನ್ನೋದೆಲ್ಲ ವಿಚಿತ್ರವಾಗಿ ಇದು ಮಾಡಿಬಿಟ್ಟಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ಲ, ಆ ಥರ ಕೃತ್ಯವಾಗಿ ಅವರು ಕೊಲೆ ಮಾಡಿ ಹೋಗಿದ್ದಾರೆ. ಹೆಚ್ಚಿನ ಜಾಸ್ತಿ ನಮ್ಮ ಸೊಸೆ ಚಿಂತೆ, ಅವಳ ಜೀವನ ಹೇಗೆ ಅಂತ. ಅವಳು ಇನ್ನೂ ಸಣ್ಣವಳು, ಭಾಳ ಸಣ್ಣವಳು. ಆ ಮಗುಗೆ ಏನೋ ಒಂದು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಚಿಂತೆ ಆಗಿದೆ. ಏನೋ ಒಟ್ಟಿಗೆ ನಾವು ಇದಕ್ಕೆ ಏನು ಯಾವ ರೀತಿ ನಾವು ಬೇಡ್ಕೋಬೇಕು, ಯಾವ ರೀತಿ ಕೇಳಬೇಕು, ಅವ್ರ ಮನುಷ್ಯನ ಇಲ್ಲದ ಮನುಷ್ಯನ ಹತ್ರ ಏನು ಹೇಳಬೇಕು, ಸರ್ಕಾರ ಸರಿಯಾದ ತೀರ್ಮಾನ ಮಾಡಲಿ, ಶಿಕ್ಷೆ ಕೊಡಿಸ್ಲಿ, ನಮ್ಗೆ ಏನಾದ್ರು ಪರಿಹಾರ ಕೊಡಿಸ್ಲಿ ಅಂತ ನಾವು ಹೇಳ್ಬೇಕು. ಪ್ರತಿಭಟನೆ ಮಾಡಿದ್ರೆ ನನ್ನ ಮಗ ಬರ್ತಾನ, ಅವನು ತಿಳ್ಕೊಂಡು ಅವನು ಪಶ್ಚಾತ್ತಾಪ ಪಟ್ಕೋಬೇಕಾದ ದರ್ಶನ, ಅವನು ಹೇಳಿಕೆ ಕೊಡಬೇಕು, ಇದು ಅನ್ಯಾಯ ಆಗಿದೆ ಅಂಥದ್ದು. ಏನಾದ್ರು ಅವನಿಗೆ ಏನು ಅನಿಸುತ್ತೋ ಅದು ಹೇಳು. ಪ್ರತಿಭಟನೆ ಮಾಡೋದು ಅವ್ರ ಸ್ನೇಹಿತರು ಮತ್ತು ಅವ್ರ ಪ್ರತಿಭಟನೆ ಮಾಡ್ತಾರೆ. ಅವ್ರಿಗೂ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಮ್ಮ ಬಗ್ಗೆ. 5 ತಿಂಗಳು ಪ್ರೆಗ್ನೆಂಟ್ ಇದ್ದಾನೆ ಸರ್, ಆದ್ರೂ ಬಿಡ್ರಿ ಅಂತ ಹೇಳ್ಯಾರ, ಆದ್ರೂ ಬಿಟ್ಟಿಲ್ಲ ಸರ್. ನಮ್ಮ ಪಾಪು ನೋಡಿ ಅಷ್ಟು ಪ್ರೀತಿ ಮಾಡ್ತಿರ್, ಪಾಪು ನೋಡ್ಲಿಲ್ಲ ನಂಗೆ ಕರ್ಕೊಂಡ್ಬಿಟ್ಟಾರ. ಅವರು ಮನುಷ್ಯರೇನ್ರಿ ಪವಿತ್ರ ಗೌಡ ಸರ್. ಅವಳು ಸುಮ್ಮನೆ ಇದ್ದಿದ್ರೆ ಏನೋ ಆಗ್ತಿದ್ದು. ದರ್ಶನ್ ಸರ್ ಬಿಟ್ಟಿದ್ರೆ ಹಾಕಿದ್, ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಈಗ ನಮ್ಮ ಜೀವನ ಹೆಂಗ್ರಿ, ಗಂಡ ಇಲ್ಲಂಗೆ ಹೆಂಗ್ ಜೀವನ ಮಾಡಕ್ ಸಾಧ್ಯ ರೀ ಹೇಳ್ರಿ ನೀವಾರು. ಈ ದೇಶದಲ್ಲಿ ಕೊಲೆಗಡಕರು ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ರೀ? ಮಾತಾಡಿ ಹೋದ ಮಗ ಬರ್ತಾನ ಮಕ್ಕಳಿಗೆ ಹೊಡೆದಾರೆ, ತಲೆಗೆ ಹೊಡೆದಾರೆ, ಎದೆಗೆ ಹೊಡೆದಾರೆ, ಮರ್ಮಾಂಗಗೆ ಹೊಡೆದಾರೆ. ಮಾನವೀಯತೆ ಆಫೀಸಿಗೆ ಹೋದನ್ ಕರ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ದಾರೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದಾರೆ. ಅವನನ್ನ ಯಾವ ಸ್ಥಿತಿಗೆ ತಂದಿದಾರ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ. ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ ಅವಳನ್ನು. ಈ ಎಲ್ಲವನ್ನ ನೋಡಿಯಾದ್ರೂ ಮನುಷ್ಯನನ್ನ ಆತನ ಕರ್ಮದಿಂದಲೇ ಅಳಿಬೇಕು ಅನ್ನೋದು ಅರಿವಾದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಕುಟುಂಬಸ್ಥರ, ಯಾಕಂದರೆ ಮೃತರ ಕುಟುಂಬಸ್ಥರ ರೋಧನೆ, ಅವರ ಆಕ್ರಂದನ, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಯಾಕಂದರೆ ಮನುಷ್ಯತ್ವ ಇರುವಂಥ ಯಾರೂ ಕೂಡ ಮಾಡಲಾರ್ದಂತಹ ಕೃತ್ಯವನ್ನು ಈತ ಎಸಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಆತನ ಈ ಹತ್ಯೆಗೀಡಾಗಿರುವಂತಹ ರೇಣುಕಾಸ್ವಾಮಿಯ
ದೇಹದಲ್ಲಿ ಇರುವಂತಹ ಒಂದೊಂದು ಗಾಯವೂ ಕೂಡ ಯಾವ ಸ್ವರೂಪದ ಹಿಂಸೆ ನಡೆದಿದೆ ಅನ್ನುವಂಥ ಸಾಕ್ಷ್ಯವನ್ನು ಕೂಡ ಹೇಳ್ತಾ ಇರುವಂಥದ್ದು. ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರೇ, ಇಲ್ಲಿ ಆತನನ್ನು ಎಷ್ಟು ಹೊತ್ತು ಟಾರ್ಚರ್ ಮಾಡಿದ್ದಾರೆ, ಯಾವ ಸ್ವರೂಪದಲ್ಲಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವೈಜ್ಞಾನಿಕವಾದಂತಹ ಸಾಕ್ಷ್ಯಗಳು ಇಲ್ಲಿ ಸಿಗೋದಕ್ಕೆಲ್ಲ ಅವಕಾಶಗಳು ಇದಾವ. ಮತ್ತು ಅಲ್ಲಿ ವಿಶೇಷವಾಗಿ ಸಿಗರೇಟ್ನಿಂದ ಸುಟ್ಟಿರುವಂಥದ್ದು, ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪಗಳಿದ್ದಾವೆ, ಬೆಲ್ಟಿಂದ ಹೊಡೆದಿದ್ದಾರೆ ಅನ್ನೋಂಥ ಆರೋಪಗಳಿದೆ. ಇದರ ಮಾರ್ಕ್ಸ್ ಆತನ ಡೆಡ್ ಬಾಡಿಯಲ್ಲಿ ಸಿಗುವಂಥ ಚಾನ್ಸಸ್ ಎಷ್ಟೆಷ್ಟು ಮಟ್ಟಿಗೆ ಇರುತ್ತೆ ಅಂತೇಳಿ? ಎಲ್ಲ ಮಾರ್ಕ್ 100% ಇರ್ತದೆ. ಎಲ್ಲ ಮಾರ್ಕ್ ಬೆಲ್ಟ್ ಅಲ್ಲಿ ಹೊಡೆದದ್ದು ಕ್ಲಿಯರ್ ಕಟ್ ಆಗಿರ್ತದೆ, ಕೈಯಲ್ಲಿ ಹೊಡೆದದ್ದು, ಸ್ಟಾಂಪಿಂಗ್, ಕಿಕ್ ಮಾಡಿದ್ದು. ಇದಕ್ಕೊಂದು ನಮ್ಮಲ್ಲಿ ಫೊರೆನ್ಸಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಓವರ್ ಕಿಲ್ ಅಂತ ಹೇಳ್ತಾರೆ. ಬೇಕಾದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ದಾರೆ ಇವರು. ಸೊ ಇವ್ರು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೋರ್ ದೆನ್ 2 people, ಮೋರ್ ದೆನ್ 3 people, ಮೋರ್ ದೆನ್ 4 people, ಆ ತರ 3 ಜನ 4 ಜನ. ಯಾಕಂದ್ರೆ ಒಂದು ಬೆಲ್ಟ್, ಒಂದು ಕೈಯಲ್ಲಿ ಹೊಡೆದದ್ದು, ಒಂದು ಪೋಲಲ್ಲಿ ಹೊಡೆದದ್ದು, ಒಂದು ರಾಡಲ್ಲಿ ಹೊಡೆದದ್ದು, ಒಂದು ಶೂ ಅಲ್ಲಿ ಹಾಕಿ ತೊಳೆದದ್ದು. ಸೊ ಈ ತರ ನಾವು ಕೌಂಟ್ ಮಾಡ್ಬೋದು ಎಷ್ಟು ಜನ ಇದ್ರಂತ ಆ ಗಾಯ ನೋಡಿ. ಓಕೆ. ಮತ್ತೆ ಟ್ರಾನ್ಸಾಕ್ಷನ್ ಎಷ್ಟು ಸಮಯ ಆಯ್ತು, ಎಷ್ಟು ಸರಿ ಟ್ರಾನ್ಸಾಕ್ಷನ್ ಆಯ್ತು ಅಂತ, 1 ಸರಿ, 10 ಸರಿ, 50 ಸರಿ, 60 ಸರಿ. ಸೊ ಆ ತರ ಇಂಜುರಿ ಬರ್ಕೊಂಡು ಹೋಗ್ತಾ 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 ಒಂದು 75 ಇಂಜುರಿ ಆದ್ರೆ ದೇ ಆರ್ ಆನ್ಸರೇಬಲ್. ಇನ್ನೊಂದು ಟೈಮ್ಸ್ ಇಸ್ ಡೆತ್ ಬಗ್ಗೆ ಸ್ವಲ್ಪ ಆಚೆ ಈಚೆ ಡಿಫೆನ್ಸ್ ಲಾಯರ್ ಸ್ವಲ್ಪ ಆಟ ಆಡಿಸ್ಬೋದು. ಬಟ್ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಟೈಮ್ಸ್ ಇಸ್ ಡೆತ್ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಲಾಸ್ಟ್ ಸೀನ್ ಥಿಯರಿ ಪ್ರಕಾರ ಮತ್ತೆ ಬಾಡಿ ಸಿಕ್ಕಿದ ಪ್ರಕಾರ ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ 24 hours, ವಿದಿನ್ 24 hours. ಸೊ ಟೈಮ್ಸ್ ಇಸ್ ಡೆತ್ ಅಲ್ಲಿ ಸಹ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರು ಆನ್ಸರ್ ಮಾಡ್ಬೋದಂತ ನನ್ನ ಅನಿಸಿಕೆ. ಅಂದ್ರೆ ಈಗ ಆತನನ್ನು ಹಿಡ್ಕೊಂಡು ಬಂದ ನಂತರ ಇವರು ಏನು ಫುಡ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಬಹುತೇಕ. ಯಾಕಂದ್ರೆ ಇವರು ಟಾರ್ಚರ್ ಮಾಡಿರುವಂಥ ಸ್ವರೂಪವನ್ನು ನೋಡಿದ್ರೆ ಇವರು ಊಟ ತಿಂಡಿ ಕೊಡುವಂತಹ ವ್ಯಕ್ತಿಗಳ ರೀತಿಯಲ್ಲೂ ಕೂಡ ಕಾಣ್ತಾ ಇಲ್ಲ. ಯಾವುದೇ ಕ್ರಿಮಿನಲ್ಗಿಂತ ಕೆಟ್ಟದಾಗಿ ಇವರು ವರ್ತಿಸಿರುವಂತೆ ಕಾಣ್ತಾ ಇದೆ. ಹಿಂಗಾಗಿ ಇಂಜುರಿ ಕಲರ್ ಚೇಂಜ್ ಸಹ ಗೊತ್ತಾಗ್ತದಲ್ಲ. ಅವರೊಂದು 3 ಗಂಟೆ ಹಿಂದೆ ಹೊಡೆದ ಇಂಜುರಿಯಲ್ಲಿ ಕನ್ಫ್ಯೂಷನ್ಸ್ ಕಲರ್ ಚೇಂಜ್ ಆಗಿರ್ತದೆ. ಓಕೆ. ಬುದ್ಧಿದ ಗಾಯ. ಓಕೆ. ಸೊ ಅದ್ರ ಬಗ್ಗೆ ಅದು ಬ್ಲೂಯಿಶ್ ಆಗಿ ಟರ್ನ್ ಆಗಿರ್ತದೆ. ಇವ್ರೀಗ ಚಿತ್ರದುರ್ಗದಲ್ಲಿ ಹೊಡೆದ ಗಾಯ ಬೆಂಗಳೂರು ಬರುವಾಗ 4-5 ಗಂಟೆ ಆದ್ರೂ ಆ ಗಾಯ ಆಲ್ಮೋಸ್ಟ್ ಬ್ಲೂ ಕಲರ್ ಆಗಿರ್ತದೆ. ಓಕೆ. ಸೊ ಇಟ್ಸ್ ಎ ವಾಟರ್ ಟೈಟ್ ಕೇಸ್. ಇದರಲ್ಲಿ ನನ್ನ ಪ್ರಕಾರ, ಯಾಕಂದ್ರೆ ಡಾಕ್ಟರ್ ಕರೆಕ್ಟ್ ಆಗಿ ಡಿಫೆಂಡ್ ಮಾಡ್ಬೇಕು ಕೋರ್ಟಲ್ಲಿ. ಮತ್ತೆ ಬೇರೆ ಏನು ಹೇಳಲಿಕ್ಕಿಲ್ಲ ಇದರಲ್ಲಿ. ಯಾಕಂದ್ರೆ ಟ್ರಾನ್ಸಾಕ್ಷನ್ ತುಂಬಾ ಆಗಿದೆ. ಹೌದು. ಈಗ ನಾನು ಕೇಳ್ಪಟ್ಟೆ, ಈಗ ಬೆಲ್ಟ್ ಅಲ್ಲಿ ಹೊಡೆದಿದ್ದಾರೆ, ಹೌದು, ವೆರಿ ಕ್ಲಿಯರ್ ಆಗಿ ಅಚ್ಚಾಗಿರ್ತದೆ, ಇಂಪ್ರಿಂಟ್ ಅಬ್ರೇಷನ್ ಇರ್ತದೆ, ಇಂಪ್ರಿಂಟ್ ಕನ್ಫ್ಯೂಷನ್ ಇರ್ತದೆ. ಮತ್ತೆ ಕಾಲಲ್ಲಿ ತೊಳೆದ ಯಾರ ಶೂ ಅಂತ ಸಹ ಗೊತ್ತಾಗ್ತದೆ. ಆ ಶೂ ಅನ್ನು ತೆಗೆದು ನೋಡಿದ್ರೆ ಆ ಅಚ್ಚು ಬಂದಿರ್ತದೆ. ಓಕೆ. ಈ ನಮ್ಮಲ್ಲಿ ಒಂದು 2-3 ಕೇಸ್ ಆಗಿತ್ತು, ಸೀಸರ್ಗಳು ಹಿಡಿದು ಹೊಡೆದು ನಾವು ಆ ಶೂ ಐಡೆಂಟಿಫೈ ಮಾಡಿ ಹೇಳಿ, ಇದು ಶೂ ತೆಗೆದು ಫೋಟೋ ತೆಗೆದು ಅಚ್ಚು ತೆಗೆದು ಕೊಟ್ಟಿದ್ದೇವೆ. ಕಡೆಗೆ ಆ ಶೂ ಯಾರ್ದಂತ ಹಿಡ್ಕೊಂಡು ಪೊಲೀಸರು ಹಿಡಿದಿದ್ದಾರೆ. ಆ ಪರ್ಟಿಕ್ಯುಲರ್ ಶೂನ ಅಚ್ಚು ಕೂಡ ಸಿಗುತ್ತೆ ಬಾಡಿಯಲ್ಲಿ, ತೆಗಿಬಹುದು. ಅಚ್ಚು ಖಂಡಿತ ಇರ್ತದೆ, ಅದನ್ನು ತೆಗಿಬಹುದು, ನಾವು ರೀಕನ್ಸ್ಟ್ರಕ್ಟ್ ಮಾಡಬಹುದು ಅಚ್ಚನ್ನು. ಓಕೆ 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 ಓಕೆ. ಮತ್ತೆ ಗೋಡೆಗೆ ತಳ್ಳಿದ್ದಾರೆ ಅಂತ ಹೇಳಿ, ಗೋಡೆಗೆ ಕೂಡ ಆತನನ್ನ ತಳ್ಳಿದ್ರೆ ಅಲ್ಲಿ ಖಂಡಿತ ರಕ್ತ ಇರ್ತದಲ್ಲ ಗೋಡೆಯಲ್ಲಿ. ಆ ಗೋಡೆಯಲ್ಲಿ ರಕ್ತ ಇರ್ತದೆ. ಈಗ ಒಂದು ಲುಮಿನಲ್ ಟೆಸ್ಟ್ ಮಾಡಿ ರಾತ್ರಿ ಮಾಡಿರ್ಬೋದು, ಇವತ್ತು ಬೆಳಿಗ್ಗೆ ಅಥವಾ ನಿನ್ನೆ ಇವತ್ತು ರಾತ್ರಿ ಮಾಡಬಹುದು ಅವರು. ಆ ಲುಮಿನಲ್ ಟೆಸ್ಟ್ ಅಲ್ಲಿ ಎಲ್ಲೆಲ್ಲಿ ರಕ್ತ ಬಿದ್ದದ್ದು ಎಲ್ಲ ಗೊತ್ತಾಗ್ತದೆ. ಅದೇ ಕ್ರೈಮ್ ಸೀನ್ ಅನ್ನ ಇವರು ಡಿಸ್ಟ್ರಾಯ್ ಮಾಡಿ ಈಗ ಬಾಡಿಯನ್ನೇ ತಗೊಂಡು ಬಂದು ಬಿಸಾಕಿದವರು ಅಲ್ಲೂ ಕೂಡ ಕ್ಲೀನ್ ಮಾಡುವಂತ ಪ್ರಯತ್ನವನ್ನ ಮಾಡಿ, ಅವ್ರು ಎಷ್ಟು ಕ್ಲೀನ್ ಮಾಡಿದ್ರು ರಕ್ತ ಇರ್ತದೆ. ನಿಮ್ಮ ಲುಮಿನಲ್ ಟೆಸ್ಟ್ ಅಲ್ಲಿ ರಕ್ತ ಬಂದೇ ಬರ್ತದೆ. ಅವ್ರೇನು ವೈಟ್ ಪೇಂಟ್ ಹಾಕ್ಲಿಕ್ಕಿಲ್ಲ, ವೈಟ್ ವಾಶ್ ಮಾಡ್ಲಿಕ್ಕಿಲ್ಲ. ಹೌದು. ಇನ್ನು ಜಸ್ಟ್ ಅದ ನೀರಾಕಿ ತೊಳೆದಿರ್ಬೋದು. ಹೌದು. ನೀರಾಕಿ ತೊಳೆದ್ರು ಲುಮಿನಲ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಕಾಣ್ತದೆ. ಓಕೆ. ಈಗ ವೆಪನ್ಸ್ ಅವ್ರು ಯೂಸ್ ಮಾಡಿರುವಂತದ್ದು ಲೈಕ್ ಅಂದ್ರೆ ರಾಡ್ ಇರ್ಬೋದು ಅಥವಾ ಇನ್ನು ಮರದ ಪೀಸ್ ಅಲ್ಲಿ. ರೋಡ್ ಬೇಕಂತಿಲ್ಲ, ಅವ್ರು ಬೆಲ್ಟ್ ಅಲ್ಲಿ ಹೊಡೆದದ್ದು ದಟ್ ಇಸ್ ಎ ವೆಪನ್. ಶೂ ಅಲ್ಲಿ ಹೊಡೆದದ್ದು ದಟ್ ಇಸ್ ಎ ಹ್ಯೂಮನ್ ಆರ್ಮ್, ಒಂದು ವೆಪನ್. ಒಂದು ಮನುಷ್ಯನ ಕೈಯೇ ಒಂದು ವೆಪನ್. ಈಗ ಮೈಕ್ ಟೈಸನ್ ನಮ್ಗೆ ಹೊಡೆದ್ರೆ ನಾವು ಸತ್ತೇ ಹೋಗ್ತೇವೆ. ಹೌದು. ಡಿ ಬಾಸ್ 6 ಫೀಟ್ 2 ಇಂಚು 100 kg ಮನುಷ್ಯ ಹೋಗಿ ಆ 40 ಹೊಡೆದ್ರೆ ಏನಾಗ್ಬಹುದು? ಹೌದು. ಅವ ಸ್ವಾಮಿ ಒಂದು 50 kg 40 kg ಇರ್ಬೋದು ಅವರು. ಹೌದು. ಈ ಅಮೌಂಟ್ ಆಫ್ ಇದು ಏನು ಅಲ್ಲಿ ಪ್ರೆಷರ್ ಅಥವಾ ಆ ಶಕ್ತಿಯ ಪ್ರಯೋಗ ಏನಾಗಿರುತ್ತೆ
ಅದು ಅದು ಇಂತಹ ವ್ಯಕ್ತಿಯಿಂದ ಆಗಿರಬಹುದು ಅನ್ನೋದನ್ನ ಅಂದಾಜಿಸೋದಕ್ಕೆ ಅವಕಾಶ ಇದೆಯಾ ಅದರಲ್ಲಿ? ಅಲ್ಲ, ಡಿಸ್ಪ್ರಪೋರ್ಷನೇಟ್ ಅಮೌಂಟ್ ಆಫ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಇವರು. ಓಕೆ, ಅವರ ಸೈಜಿಗೆ ತಕ್ಕಂತ ಜನರು ಹೊಡೆದಿದ್ರೆ ಬೇರೆ ಆಗ್ತಿತ್ತು. ಇದು ಓವರ್ ಸೈಜ್ ಪೀಪಲ್ ಒಂದು 50 kg 100 kg ಅವರು 50 kg ಹೊಡೆದಿದ್ದಾರೆ. ಅದೆಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಈಗ ಮನುಷ್ಯನಿಗೆ ಒಂದು ಮುಖಕ್ಕೆ ಕೊಡ್ತಾರೆ ಹಲ್ಲು ಉದ್ದುರ ಹೋಗ್ತದೆ. ಹೌದು. ಈಗ ಒಂದು 100 kg ಅವರಿಗೆ 100 kg ಹೊಡೆದ್ರೆ ಹಲ್ಲು ಉದುರಿ ಹೋಗುದಿಲ್ಲ. ಆದ್ರೆ 50 kg ಅವರಿಗೆ 100 kg ಹೊಡೆದ್ರೆ ಮಾಸ್ ಇಂಟು ವೆಲಾಸಿಟಿ ಹಲ್ಲು ಉದುರಿ ಹೋಗ್ತದೆ. ದವಡೆ ಫ್ರಾಕ್ಚರ್ ಆಗಿರ್ಬೋದು. ಗೋಡೆಗೆ ಹೊಡೆದಿದ್ರೆ ಅವರು ಬೆನ್ನು ಮೂಳೆ ಎಲ್ಲ ಹೊಡೆದೋಗಿರ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಪ್ರಾಪರ್ಲಿ. ಸಂಜೀವ್ ಬಡಸ್ಕರ್ ಅವರೇ, ಇಲ್ಲಿ ಇಂತಹ ಪ್ರಕರಣಗಳಲ್ಲಿ ಯಾಕಂದರೆ ಇರೋದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳೇ ಆಗಿರುವಂಥ ಸಂದರ್ಭದಲ್ಲಿ ಡಿಫೆನ್ಸ್ ಕೂಡ ಬಹಳ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ಇದ್ದೇ ಇರುತ್ತೆ ಅನ್ನುವಂಥದ್ದು ಒಂದು ಅಂಶ. ಈ ನಿಟ್ಟಿನಲ್ಲಿ ನೋಡಿದಾಗ ದರ್ಶನ್ ಮೇಲಿನ ಇಂತಹ ಆರೋಪಗಳನ್ನು ಸಾಬೀತುಪಡಿಸುವಂಥದ್ದು ತನಿಖಾಧಿಕಾರಿಗಳ ಮೇಲಿನ ಜವಾಬ್ದಾರಿ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತೇಳಿ? ತನಿಖಾಧಿಕಾರಿಗಳದ್ದು ಭಾಳ ಅತ್ಯಂತ ಒಳ್ಳೆಯ ರೋಲ್ ಇದೆ ಇದರಲ್ಲಿ. ತನಿಖಾಧಿಕಾರಿಗಳು ಭಾಳ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಹೇಳಿದಾಗೆ ಡಾಕ್ಟರ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು, FSL ಮಾದರಿಯ ರಕ್ತದ ಕಲೆಗಳನ್ನು ಕಲೆಕ್ಟ್ ಮಾಡಬೇಕು. ಹೀಗಾಗಿ ಒಳ್ಳೆಯ ತನಿಖಾಧಿಕಾರಿಗಳಿದ್ದರೆ ಇದರಲ್ಲಿ ದರ್ಶನ್ಗಿರ್ಬೋದು ಇನ್ನುಳಿದವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಶಿಕ್ಷೆ ಆಗೋದು ಶತಸಿದ್ಧ. ಯಾಕಂದ್ರೆ ಸಾಕಷ್ಟು ಸಾಂದರ್ಭಿಕ ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಅವರ ಮೊಬೈಲ್ ಲೊಕೇಶನ್ ಇರ್ಬೋದು, ಆಮೇಲೆ ಈಗಾಗಲೇ ಮಾತಾಡಿದ ಹಾಗೆ ಅವ್ರದ ಅನುಮಾನಗಳಿರ್ತವೆ. ಸಂಜೀವ್ ಬಡಸ್ಕರ್ ಅವರೇ, ಅಂದ್ರೆ ಲೈಕ್ ಅವ್ರು ಅಲ್ಲಿ ಇರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ಓಕೆ ಅವ್ರು ಬಂದಿದ್ರು, ಕರೆಸಿದ್ರು, ಹೌದು ಏನೋ ಒಂದೆರಡು ಏಟು ಹೊಡೆದ್ರು, ನಂತರ ಅವ್ರು ಹೋಗಿದ್ರು, ಅವ್ರಿಗೂ ಕೊಲೆಗೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಅಲ್ಲ, ಇನ್ನು ತನಿಖೆಯಿಂದ ಗೊತ್ತಾಗಬೇಕು ಇವ್ರ ರೋಲ್ ಏನು, ದರ್ಶನದ ರೋಲ್ ಏನು, ಮತ್ತು ಇನ್ನೊಬ್ಬರದ್ದು ರೋಲ್ ಏನು, ಯಾರು ಯಾವ ರೀತಿ ಅಸಾಲ್ಟ್ ಮಾಡಿದ್ದಾರೆ ಅನ್ನೋದನ್ನು ಅವರ ಸ್ವಇಚ್ಛಾ ಹೇಳಿಕೆಯನ್ನು ಪಡೆಯೋದ್ರ ಮುಖಾಂತರ ತನಿಖಾಧಿಕಾರಿಗಳು ಅದನ್ನು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ದರ್ಶನದ ರೋಲ್ ಈಗೇನೋ ಹೇಳ್ತಾ ಇರ್ಬೋದು, ನಾನು ಅಲ್ಲಿ ಇರಲಿಲ್ಲ, ನಾನು ಹೊಡೆದಿಲ್ಲ, ಬರೀ ಹೆದರಿಸಿದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು, ನಾನು ಒಂದು ಏಟ್ ಹೊಡೆದು ಬಂದೆ ಮತ್ತೊಂದು ದಿವಸ ಮತ್ತೊಂದು ಸ್ಟೇಟ್ಮೆಂಟ್ ಬಂತು. ಹೀಗಾಗಿ ಅವ್ರದ್ದು ಹೇಳಿಕೆಗಳು ಗೊಂದಲಮಯವಾಗಿದ್ದಾವೆ. ಹೀಗಾಗಿ ತನಿಖೆಯಿಂದ ಗೊತ್ತಾಗಬೇಕು ವಾಟ್ ಈಸ್ ದಿ ರೋಲ್ ಆಫ್ ದರ್ಶನ್. ದರ್ಶನ್ ಹೊಡೆದಿದ್ದರಿಂದನೂ ಅವರು ಸತ್ತಿರಬಹುದಲ್ಲ. ಹೀಗಾಗಿ ಎಲ್ಲರದು ಮೇಲೆ ಸೆಕ್ಷನ್ಗಳು 302 ಮತ್ತು 201 ಸಾಕ್ಷಿನಾಶ ಇರ್ಬೋದು ಮತ್ತು ಕೊಲೆ ಪ್ರಕರಣ, ಗಂಭೀರವಾದ ಪ್ರಕರಣ ಇರೋದರಿಂದ ಅತ್ಯಂತ ಹೇಯ ಕೃತ್ಯ ಇದು ಅನ್ನಿಸ್ತಾ ಇದೆ. ಓಕೆ ಸಂಜೀವ್, ಅದರಲ್ಲಿ ನಾಗರಾಜ್ ಅವರೇ, ಈಗ ಅವನ ವಾಹನವನ್ನು ಅಲ್ಲಿ ಬಂದು ಹೋಗಿದೆ. ಹೌದು. ನಾಗರಾಜ್ ಅವರು, ಇಲ್ಲಿ ಡೆಡ್ ಬಾಡಿ ರಿಕವರಿ ಆದ ತಕ್ಷಣನೇ ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸಿರ್ತಾರೆ ಅಥವಾ ಈ ಕೇಸ್ ಇನ್ವೆಸ್ಟಿಗೇಷನ್ ಆದ ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹೆಂಗೆ ಅಂತ ತಿಳ್ಕೊಂಡು ಕೇಸ್ ತಗೊಳ್ತಾರೆ ಫಸ್ಟಿಗೆ, ಅದ್ರ ಮೇಲೆ ಮಾಜರ್ ಬರೀತಾರೆ. ಹೌದು, ಡೆಡ್ ಬಾಡಿ ಮಾಜರ್ ಸ್ಪಾಟಲ್ಲೇ ಮಾಡ್ತಾರೆ. ಸ್ಪಾಟಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಅಜ್ಮಾಚ್ ಮಾಡ್ತಾರೆ. ಜೊತೆಗೆ ಬಾಡಿನ ಥರೋ ಎಕ್ಸಾಮಿನೇಷನ್ ಮಾಡ್ತಾರೆ. ಅಲ್ಲಿ ತಲೆಯಿಂದ ಕಾಲವರೆಗೂ ಏನು ಒಂದೇ ಕ್ಲೀನಾಗಿ ಬಾಡಿ ಸಿಕ್ಕಾಗ ಇದು ಯಾರು ಮಾಡಿದ್ದು ಅಂತ ಗೊತ್ತಿರಲಿಲ್ಲ. ಬೇಡ, ನನಗೆ ಯಾರೋ ಒಬ್ಬ ಪಾಪ ಸೆಕ್ಯೂರಿಟಿ ಗಾರ್ಡೇನ ಇನ್ಫಾರ್ಮ್ ಮಾಡ್ತಾನೆ. ಹೌದು, ಇನ್ಫಾರ್ಮ್ ಮಾಡಿದ್ಮೇಲೆ ಈಸ್ ದಿ ಡ್ಯೂಟಿ ಆಫ್ ದಿ ಸ್ಟೇಷನ್ ಹೌಸ್ ಆಫೀಸರ್ ಟು ಟೇಕ್ ಕಾಗ್ನಿಸೆನ್ಸ್ ಬಿಕಾಸ್ ಸೀರಿಯಸ್ ಅಫೆನ್ಸ್. 302 201ಗೆ ತಗೊಳ್ತಾರೆ. ಹೌದು, ತಗೊಂಡ್ಮೇಲೆ ಅವ್ರು ಮೊಟ್ಟ ಮೊದಲನೇ ದಿನಕ್ಕೆ FIR ಕಳಿಸಿದ ಮೇಲೆ ಕೋರ್ಟ್ಗೆ ಅವರು ಇದ್ರ ಮೇಲೆ ಮಾಜರ್ ಮಾಡಬೇಕು. ಮಾಡೋ ಸಂದರ್ಭದಲ್ಲಿ ಅದರ ಮೇಲೆ ಇರ್ತಕ್ಕಂಥ ಎಲ್ಲ ಗಾಯಗಳನ್ನು ಮತ್ತು ಬೇರೆ ಏನಾದರೂ ಸಿಕ್ಕಿದರೆ ಅದು ಸುತ್ತ ಅದನ್ನು ಅಮಾನತುಪಡಿಸ್ಕೊಳ್ಬೇಕು. ಅದನ್ನು ಗಾಯಗಳನ್ನ ನೋಟ್ ಮಾಡಬೇಕು. 1 2 3 ಅಂತ ತಲೆಯಿಂದ ಕೆಳಗಡೆ ಕಾಲ್ವರೆಗೂ ತಗೋಬೇಕು ಸಿಸ್ಟಮ್ಯಾಟಿಕ್ಕಾಗಿ. ತಗೊಂಡಾಗ ಯಾವ ಇಂಜುರಿ ಯಾವ ಥರ ಇರ್ತದೆ ಅಂತ ಫೋಟೋಗ್ರಫಿ ಮಾಡಿಸ್ತಾರೆ. ಇವ್ರಿಗೂ ಕರೆಸ್ತಾರೆ, FSLನವ್ರಿಗೂ ಸ್ಪಾಟಿಗೆ ಕರೆಸ್ತಾರೆ. ಬಿಕಾಸ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋಕ್ಕೆ ಅವರು ಎಕ್ಸ್ಪರ್ಟ್ ಇರ್ತಾರೆ. ಡಾಗ್ ಸ್ಕ್ವಾಡ್ ಕರೆಸ್ತಾರೆ. ಹತ್ತಿರದಲ್ಲೇ ಯಾರಾದರೂ ಇದ್ದರೆ ಅದನ್ನು ಟ್ರೇಸ್ ಮಾಡ್ಬೋದು, ಯಾಕಂದರೆ ಹ್ಯಾಂಡಲ್ ಮಾಡಬೇಕಲ್ಲ. ಹೌದು, ಇದೆಲ್ಲ ಮಾಡಿರ್ತಾರೆ. ಜೊತೆಗೆ ಫೋಟೋಗ್ರಫಿ ಭಾಳ ಮುಖ್ಯ. ನಾಳೆ ದಿವಸ ಬಾಡಿ ಸಿಕ್ಕಲ್ಲಲ್ಲ,
ಫೋಟೋ ಈಸ್ ಅ ಥಿಂಗ್ ಯಥಾವತ್ತಾಗಿ ಇಟ್ ಸ್ಪೀಕ್ಸ್ ಬೈ ಇಟ್ ಸೆಲ್ಫ್. ಇದು ಮಾಡಿರ್ತಾರೆ. ಜೊತೆಗೆ ಭಾಳ ಮುಖ್ಯವಾದಂದರೆ ಡಾಗ್ ಸ್ಕ್ವಾಡ್ ಕೂಡ. ಹೌದು. ಆಮೇಲೆ ಇಂಜುರೀಸು ಕೆಲವೆಲ್ಲ ಹಾಕುವಾಗ ಒಂದು ಇಂಜುರಿ ಇದ್ದರೆ ಹಾಕಿದ ಮೇಲೆ ಕೆಲವೆಲ್ಲ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಹೇಳಿದ್ರು ಓಪನ್ ಚಪ್ಲಿದು ಇದೆಲ್ಲರ ಮಾರ್ಕ್ ಕೂಡ ಇದು ಮಾಡೋದು ಅವೆಲ್ಲವೂ ಕೂಡ ಹೌದು. ಈಗ ಆಗಿರುತ್ತೆ ಅಂತ ಲೊಕಾಟ್ಸ್ ಥಿಯರಿ ಪ್ರಿನ್ಸಿಪಲ್ ಏನು ಹೇಳುತ್ತೆ, ವೆನ್ ಅನದರ್ ಆಬ್ಜೆಕ್ಟ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ಅಂದರೆ ದಿಲ್ ಬಿ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಅಂತ. ಹೌದು. ಈಗ ಅವ್ರು ಹೇಳೋ ಪ್ರಕಾರ ಗೋಡೆಗೆ ದಬ್ಬಿದ್ದಾರೆ. ಹೌದು. ಗೋಡೆಗೆ ದಬ್ಬಿದಾಗ ಬಟ್ಟೆಗಾದರೂ ತಗೊಳ್ಬೇಕು ಅಥವಾ ಬಟ್ಟೆಗಳನ್ನು ಕೂಡ ಸೀಸ್ ಮಾಡಬೇಕು ಇಲ್ಲಿ. ಹೌದು. ಅದನ್ನು ಕೂಡ ಡಸ್ಟ್ ಏನಿರುತ್ತೆ ಅದನ್ನು ಕರೆಕ್ಟ್ ಮಾಡಿ ಅದರಲ್ಲೇನಾದರೂ ಮೆಟೀರಿಯಲ್ ಪೇಂಟಿಂಗ್ ಮೆಟೀರಿಯಲ್ ಇದ್ದರೆ ಅದನ್ನು ಟ್ಯಾಲಿ ಮಾಡಬೇಕು. ಇದು ಭಾಳ ಸಿಸ್ಟಮ್ಯಾಟಿಕಾಗಿ ಮಾಡುವಂಥ ಕೆಲಸ ಇದೆ ಇಲ್ಲಿ. ಅದ್ರ ಜೊತೆಗೆ ಅನಿಮಲ್ ಬೈಟ್ ಏನಾದರೂ ಇದ್ದರೆ ಆಫ್ಟರ್ವರ್ಡ್ಸ್, ಯಾಕೆಂದರೆ ಮುಖ ಕಾಣ್ದಂಗೆ ಮಾಡಿದ್ದಾರಂತ. ಹೌದು ಹೌದು. ವಾಸ್ ಇಟ್ ಎ ಪೋಸ್ಟ್ ಮಾರ್ಟಲ್ ಇಂಜುರಿ ಆರ್ ಎ ಆಂಟಿಮಾರ್ಟಲ್? ಓಕೆ. ಆಂಟಿಮಾರ್ಟಮ್ ಇದ್ದರೆ ದಟ್ ಈಸ್ ಕಾಸ್ಡ್ ಬೈ ದಿ ಅಕ್ಯೂಸ್ ಪರ್ಸನ್ಸ್, ಅಲ್ಲಿ ಬಿನ್ ಕಾಸ್ಡ್ ಬೈ ದಿ. ಪೋಸ್ಟ್ ಮಾರ್ಟಮ್ ಇಂಜುರಿ ಇದ್ದರೆ ಅದು ಇಂಜುರಿ ಪೋಸ್ಟ್ ಮಾರ್ಟಮ್, ಅದು ಆಂಟಿಮಾರ್ಟಮ್, ಬಟ್ ಇಸ್ ಎ ಟೈಮ್ ಅದೆಲ್ಲ ತೊಗೊಳ್ಳೇಬೇಕು. ಓಕೆ. ಇಟ್ಸ್ ಎ ಮಸ್ಟ್. ಹಾಗೆ ಮಾಡಿದಾಗ ಡೆಡ್ ಬಾಡಿ, ಯಾಕೆಂದರೆ ಒಂದು ಸಾರಿ ಡಿಸ್ಪೋಸ್ ಮಾಡಿದರೆ ಸಿಕ್ಕೋಲ್ಲಲ್ಲ ಮತ್ತೆ. ಇಲ್ಲ ಬೇರೆ ಫಾರಿನ್ ಕಂಟ್ರೀಸ್ ಥರ ನಿಮಗೆ ತರೋ ಇನ್ವೆಸ್ಟಿಗೇಷನ್ ಆಗೋವರೆಗೂ ಇಟ್ಕೊಂಡು ಕೊಡೋಕ್ಕಾಗಲ್ಲ. ನಮ್ಮಲ್ಲಿ ಆ ಥರ ನೋಡಿದ್ರೆ ಎಲ್ಲ ತುಂಬೋಗ್ಬಿಡುತ್ತೆ. ಹೌದು. ಸೊ ಅದೊಂದು ಡಿಸಡ್ವಾಂಟೇಜ್ ನಮ್ಮಲ್ಲಿದೆ. ಇಲ್ಲ ಅಂದರೆ ತರೋ ಇನ್ವೆಸ್ಟಿಗೇಷನ್ ಆಗೋ ತನಕ ಕೊಡಲೇಬಾರ್ದು ಈ ಥರದ ಕೇಸ್ಗಳು. ಯಾಕೆಂದರೆ ಐ ಪ್ರೊಫೈಲ್ ಕೇಸ್ ಇದು, ಜೊತೆಗೆ ಐ ಪ್ರೊಫೈಲ್ ಅಕ್ಯೂಸ್ಡ್ ಇದ್ದಾನೆ. ಆದ್ದರಿಂದ ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷಿ ನಾಶ ಆಗದಾಗೆ ನೋಡ್ಕೋಬೇಕು. ಸಾಕ್ಷಿ ನಾಶ ಆಗದಾಗೆ ಅಂದರೆ ಎಲ್ಲಿಂದ ಸಿಗುತ್ತೆ? ಫಸ್ಟ್ ಪ್ರೈಮರಿ ಎವಿಡೆನ್ಸ್ ಸಿಕ್ಕೋದೇ ನಮಗೆ ಡೆಡ್ ಬಾಡಿಯಿಂದ. ಈಗ ಹೇಳಿದರು, FSL ನವ್ರು ಹೇಳಿದರು, ನಮ್ಮ PP ಅವರು ಹೇಳಿದರು, ಎಲ್ಲ ಹೇಳಿದರು. ಹೇಳಿದ್ದು ಒಂದೇ, ಸಾಕ್ಷಿ ಚೆನ್ನಾಗಿರೋ ಗಟ್ಟಿ ಸಾಕ್ಷಿ, ಗುಡ್ ಎವಿಡೆನ್ಸ್ ಅಂತೀವಿ ನಾವು ಅದಕ್ಕೆ. ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಗುಡ್ ಎವಿಡೆನ್ಸ್. ವಿಚ್ ಈಸ್ ಗುಡ್ ಎವಿಡೆನ್ಸ್? ನೀವು ಹೇಳಿದ್ರಿ ಸೈಂಟಿಫಿಕ್ ಎವಿಡೆನ್ಸ್ ಎ ಗುಡ್ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಸ್ ಎ ಗುಡ್ ಎವಿಡೆನ್ಸ್, ಫೋಟೋಗ್ರಫಿ ಅಗೈನ್ ಈಸ್ ಎ ಗುಡ್ ಎವಿಡೆನ್ಸ್. ಇವೆಲ್ಲ ಜೊತೆಗೆ ಅದರ್ ಸರ್ಕಮ್ಸ್ಟೆನ್ಸಸ್. ಈಗ ಸೈಂಟಿಫಿಕ್ ಎವಿಡೆನ್ಸ್ನ ನಾವು ಚಿತ್ರದುರ್ಗದಲ್ಲಿ ನೋಡಿದ್ವಿ, ನೆಕ್ಸ್ಟ್ ಚೆಕ್ ಪೋಸ್ಟಲ್ಲಿ ನೋಡಿದ್ವಿ, ಕನ್ಸಿಕ್ವೆಂಟ್ ನೋಡಿದ್ವಿ, ಈ ಸೊ ಕಾಲ್ಡ್ ಗೋಡನ್ ಅಂತ ಹೇಳ್ತಾರಲ್ಲ, ಅಲೆಜೆಡ್ ಪ್ಲೇಸ್ ಆಫ್ ಅಫೆನ್ಸ್, ಅಲ್ಲಿ ನೋಡಿದ್ದೀವಿ. ಟೈಮ್ ಈ ಡಿಸ್ಪೋಸಲ್ ಆಗಬೇಕಾದ್ರೆ ಅಲ್ಲಿಂದ ತಿರುಗಿ ತೆಗಿಬೇಕಲ್ಲ. ಹೌದು. ಸೊ ದಟ್ ಈಸ್ ದಿ ಲಾಸ್ಟ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಆಗ ನೀವು ಸುರುಳಿ ಆಕಾರವಾಗಿ ರಿವರ್ಸ್ ಗೇರಲ್ಲಿ ಹೋಗ್ಬೇಕು ಇನ್ವೆಸ್ಟಿಗೇಷನ್. ಹಾಗೆ ನೋಡ್ತಾ ಬಂದರೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಲಾಸ್ಟ್. ಅವ್ರ ಬಾಡಿನ ಡಿಸ್ಪೋಸ್ ಮಾಡೋರಿಗೂ ಕೂಡ CCTVಗಳು ಸಿಗುತ್ತೆ. ಯಾಕೆಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ಆ ರೂಟಲ್ಲಿ ಏನು ಬಂದಿದ್ದಾರೆ ಅಂತ ಹೇಳ್ತಾರೆ, ಎಷ್ಟು TV ಇದೆ ಫಸ್ಟ್ ನೋಡಿ, ಎಲ್ಲದರದ್ದು ಎಕ್ಸ್ಟ್ರಾಕ್ಟ್ ತೊಗೊಳ್ಬೇಕು, ಎಲ್ಲದೂ ತೊಗೊಳ್ಬೇಕು. ಯಾಕೆಂದರೆ ಲಿಂಕ್ ಮಾಡೋದು ಏನು, ಆ ಒಂದು ಟ್ರಾಫಿಕ್ ಅಂತ ಹೇಳ್ತೀನಿ ನಾನು. ಹೌದು. ಆ ಟ್ರಾಫಿಕ್ ಈಸ್ ಎ ಮಸ್ಟ್. ಯಾಕೆಂದರೆ ಇದೇ ಜನ ಮಾಡಿದ್ದಾರೆ, ಇದೇ ಕನೆಕ್ಟೆಡ್ ಮಾಡಿದ್ದಾರೆ. ಕನ್ವಿಕ್ಷನ್ ಆಗೋದಕ್ಕೆ ಅವಕಾಶ ಜಾಸ್ತಿ ಇದೆ ಹೇಳಿದರು. ಅವ್ರದ್ದು ವೀಕ್ ಎವಿಡೆನ್ಸ್ ಎಲ್ಲಿ ಬಂತು? ಸ್ಟ್ರಾಂಗ್ ಮೋಟಿವ್ ಇದೆ. ಓಕೆ. ವಾಟ್ ಈಸ್ ಎ ಮೋಟಿವ್? ಪ್ಯಾರಾಮರ್. ಹೌದು. ನೋಡಿ, ಈ ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತಾರೆ, ಅದಕ್ಕಿಂತ ಥಿಕ್ಕರ್ ಇದು ಲವ್ ಆ್ಯಂಡ್ ಅಫೆಕ್ಷನ್. ಅದು ಇನ್ಸೆಪರಬಲ್. ಆದ್ದರಿಂದ ದಟ್ ಈಸ್ ಎ ವೆರಿ ಸ್ಟ್ರಾಂಗ್ ಮೋಟಿವ್. ಆ್ಯಂಡ್ ಅವ್ರ ಪ್ರೆಸೆನ್ಸ್ ಇದೆ. ಆ್ಯಸ್ ಪರ್ ಎವಿಡೆನ್ಸ್ ಕಲೆಕ್ಟೆಡ್ ಸೋ ಫಾರ್, ಅವ್ರದ್ದು ಪ್ರೆಸೆನ್ಸ್ ಇದೆ. ಹೌದು. Who is the most beneficiary? Who is the most wanted that he should be disposed of this way ಅಂತ? ಹೌದು. That lady and the none other than the so-called hero. ಎಸ್ ನಾಗರಾಜ್ ಅವರೇ, ಹಾಗೆಯೇ ಸಂಜೀವ್ ಬಡಸ್ಕರ್ ಅವರೇ, ಡಾಕ್ಟರ್ ಮಹಾಬಲ್ ಶೆಟ್ಟರೆ, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಇಂತಹ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕಾಗಿರುತ್ತದೆ. ಆ ಕೆಲಸವನ್ನು ಸರ್ಕಾರವು ಕೂಡ ಮಾಡಬೇಕಾಗಿರುತ್ತದೆ. ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಬೇಕಾಗಿರೋದು, ಯಾವುದೇ ಒತ್ತಡಗಳಿಗೆ ಮಣಿಯದೆ ಮಾಡಬೇಕಾಗಿರುತ್ತದೆ ಸರ್ಕಾರದ ಕೆಲಸ. ನಮಸ್ಕಾರ.